ಅಮ್ಮ ಹ್ಯಾಪಿ ಬರ್ಡೇ ಅಮ್ಮ. ಹ್ಯಾಪಿ ಬರ್ಡೇ ಆಂಟಿ. ಥ್ಯಾಂಕ್ ಯು. ಏನಪ್ಪ ಇವತ್ತು ನನ್ನ ಮಗ ಇಷ್ಟು ಬೇಗ ಎದ್ದಿದ್ದಾನೆ? ನಿಮ್ಮ ಬರ್ಡೇ ಅಂದಮೇಲೆ ಬೇಗ ಎದ್ದೇಳ್ತಾ ಇರ್ತೀನಾ? ಅಮ್ಮ ಎಲ್ಗೆ ಹೋಗ್ತಿದ್ದೀರಾ? ಟೀ ಮಾಡಕ್ಕೋ. ಸರಿಮ್ಮ. ನೀವು ಯಾಕೆ ನನ್ನ ಹಿಂದಿಂದನೇ ಓಡಾಡ್ತಿದ್ದೀರಾ? ಅದು ಇವತ್ತು ನಿಮ್ಮ ಬರ್ಡೇ ಅಲ್ವಾ? ವಿಶ್ ಮಾಡಾಯ್ತಲ್ವಾ? ಹಾಗಲ್ಲ ಆಂಟಿ, ಇವತ್ತು ನಿಮ್ಮ ಬರ್ಡೇ ಆಗಿದ್ದಕ್ಕೆ ನಾವಿಬ್ರು ನಿಮ್ಮ ಜೊತೆನೇ ಇರಬೇಕು ಅಂತ ಆಸೆ ಪಡ್ತಿದ್ದೀವಿ, ಅದಕ್ಕೆ. ಓಹೋ. ಟೀ ಮಾಡೋದು ತಿಂಡಿ ಮಾಡೋದು ಎಲ್ಲ ಹೇಳ್ಕೊಡ್ತೀನಾಗಿದ್ದೆ. ಅಮ್ಮ ಅಯ್ಯೋ ಯಾಕೋ? ಏನು ಇದೆಲ್ಲ? ಸುಮ್ಮನೆಮ್ಮ ತಗೊಳ್ಳಿ, ಕಂಟಿನ್ಯೂ ಮಾಡಿ. ಆಂಟಿ ಆಂಟಿ ಒಂದು ನಿಮಿಷ. ಏನು? ನಿಮ್ಮ ಬರ್ಡೇ ಅಲ್ವಾ, ಅದಕ್ಕೆ ಸಕ್ಕರೆ ತಿನ್ನೋಣ ಅಂತ. ಪುಸ್ತಕ ಆಡ್ತಿದ್ದೀರಾ? ಅಮ್ಮ ಒಂದು ನಿಮಿಷಮ್ಮ. ಏನು? ಯಾಕೋ? ಅಮ್ಮ ಟೀ ಪೌಡರ್ ತಿಂದ್ರೆ ಹೆಲ್ತಿಗೆ ಒಳ್ಳೇದಂತೆ ಅಮ್ಮ. ಯಾವನ ಹೇಳಿದಂಗೆ? ಜಿಮ್ಮಲ್ಲಿ ಹೇಳ್ತಾರಮ್ಮ. ನಾಳೆಯಿಂದ ಹುಚ್ಚು ಜಿಮ್ಮಿಗೆ ಹೋಗ್ಲೇಬೇಡ ನೀವು. ಬರ್ತಡೇ ಅಂತ ಇದ್ದು ಬೆಳಗ್ಗೆ ಬೆಳಗ್ಗೆ ಟಾರ್ಚರ್ ಕೊಡ್ತಿದ್ರ ಇಬ್ರು. ಟೀ ಕೊಡ್ಲಾ? ಬೇಡಮ್ಮ. ಸರಿ, ಹೋಗಿ ಫ್ರೆಶ್ ಆಗಿ ಹೋಗಿ. ನಾನು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಸರ್ ಹೊಡೋಣಪ್ಪ. ಎಲ್ಲಿಗೆ ಸರ್? ಎಲ್ಲಿಗೆ ಅಂದರೆ ಆಫೀಸ್ಗೆ. ಅಲ್ಲ ಸರ್, ಇವತ್ತು ಮೇಡಮ್ ಬರ್ತ್ಡೇ ಇದೆ, ಇವತ್ತು ಆಫೀಸ್ಗೆ ಹೋಗ್ಬೇಕಾ? ವಿಶ್ವ, ನಮಗೆ ಈ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ನಮಗೆ ಕೆಲಸನೇ ಮುಖ್ಯ. ಅದು ಅಲ್ಲದೆ ಮೇಡಮ್ ಊರಲ್ಲಿ ಬೇರೆ ಇಲ್ಲ. ಈ ಸಂದರ್ಭದಲ್ಲಿ ನಾನು ಆಫೀಸ್ಗೆ ಹೋಗದೆ ಹೋದರೆ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ. ಹಾಗೂ ಬೇಕು ಅಂದರೆ ಸಂಜೆ ಒಂದು ಕೇಕ್ ತಂದು ನಾವೇ ಸೆಲೆಬ್ರೇಟ್ ಮಾಡಿದ್ರಾಯ್ತು. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಹೇಳ್ರಿ. ನಾ ಹೊರಡ್ತೀನಿ. ಇವತ್ತು ಆಫೀಸಿಗೆ ಹೋಗಲೇಬೇಕಾ? ಹಾಂ, ನೀವಾದರೂ ಹೇಳಿ ಮೇಡಮ್. ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅಯ್ಯೋ, ಇದರಲ್ಲಿ ಕೇಳೋದೇನಿದೆ? ನಾವು ಯಾವಾಗಲೂ ವರ್ಕ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ನಡಿ ಬೇಗ. ರೀ, ಇವತ್ತು ಒಂದಿನ ಹೋಗ್ಬೇಡ್ರಿ ಪ್ಲೀಸ್. ಮಹಾಲಕ್ಷ್ಮಿ, ಯಾಕೆ ಇವತ್ತು ಇಷ್ಟೊಂದು ಹಠ ಮಾಡ್ತಾ ಇದೆಯಾ? ನಾನು ಆಫೀಸ್ಗೆ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತು ತಾನೆ. ಸಾಯಂಕಾಲ ಬೇಗ ಬರ್ತೀನಿ. ಬರಪ್ಪ ವಿಶ್ವ.